ಎಲ್ರಿಗೂ ನಮಸ್ಕಾರ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಟ್ಟು 6,000 ಜಮಾ. ನಂಬಿ ಬಿಟ್ಟರೆ ಬಿಡಿ, ನಾನು ಹೇಳುವಂಥದ್ದು ಕೇಳಿಸ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ, ಎಲ್ರಿಗೂ ಹಣ ಬರ್ತಾಯಿದೆ. ನೀವು ತುಂಬ ಜನ ಹೇಳ್ತೀರಾ ಬಂದಿಲ್ಲ, ಹಣ ಬರಲ್ಲ, ನಮ್ಗೆ ಗೊತ್ತಿದೆ. ನಾನು ಹೇಳುವಂಥದ್ದು ನಿಮ್ಗೆ ಹೆಂಗೆ ಗೊತ್ತಿದೆ ಅಂತ ಕೇಳುವಂಥದ್ದು. ನಾನು ತುಂಬ ಜನ ಹೇಳ್ತಾರೆ ಬರಲ್ಲ ಸರ್, ನಮ್ಗೆ ಗೊತ್ತಿದೆ, ಬಿಡಿ ಸರ್, ನಮ್ಗೆ ಗೊತ್ತಿದೆ, ಬಿಡಿ ಸರ್ ಅಂತ ಹೇಳ್ತಾರೆ. ನಂಗೆ ಹೇಳುವಂಥ ನಂಗೆ ಅರ್ಥನೇ ಆಗಲ್ಲ. ಅವ್ರಿಗೆ ಗೊತ್ತೋ ಇಲ್ಲಿಯೋ ಒಟ್ಟು ಹೇಳುವಂಥದ್ದು. ನಾನು ಅದೇ ಹೇಳುವಂಥದ್ದು, ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಸುಮ್ಮನೆ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಸ್ನೇಹಿತರೆ, ಎಲ್ರಿಗೂ ಹೇಳುವಂಥದ್ದು, ರೇಷನ್ ಕಾರ್ಡ್ ಅಪ್ಪಟ್ಟನ್ನು ಮಾಡಿ, ಆಧಾರ್ ಕಾರ್ಡ್ ಅಪ್ಪಟ್ಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಪಟ್ಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ತುಂಬ ಜನ ಕಮೆಂಟ್ ಮಾಡ್ತೀರಾ, ತುಂಬ ಜನ ಪಾಸಿಟಿವ್ ಕೂಡ ಕಮೆಂಟ್ ಮಾಡ್ತೀರಾ. ಸರ್ ನಮ್ಗೆ ಹಣ ಬಂದಿದೆ ಸರ್ ಅಂತ, ಕೆಲವರು ಸರ್ ನಮ್ಗೆ ಹಣ ಬಂದಿಲ್ಲ ಅಂತಲೂ ಕೂಡ ಕಮೆಂಟ್ ಮಾಡ್ತೀರಾ. ಅದು ಎಲ್ಲದೂ ಕೂಡ ಪಾಸಿಟಿವ್ ಕಮೆಂಟ್. ಯಾಕಂತಂದರೆ ನೀವು ಹಣ ಬಂದಿಲ್ಲ ಅಂತಂದ್ರೂ ಖುಷಿ, ಹಣ ಬಂದಿದೆ ಅಂತಂದ್ರೂ ಖುಷಿ. ಯಾಕಂತಂದರೆ ನೀವು ಎರಡೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ, ಇದು ತುಂಬ ಮುಖ್ಯ. ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ಹೆಂಗೆ ಪಡ್ಕೊಳ್ಬೇಕು, ಹಣ ಬಂದವರಿಗೆ ಕಂಗ್ರ್ಯಾಚುಲೇಷನ್. ಇಷ್ಟೇ ಫಸ್ಟ್ ಥಿಂಗ್ ಏನು ಮಾಡಬೇಕು. ಕರೆಕ್ಟ್. ಈಗ ನಮ್ಮ ಮೇಯ್ನ್ ಗೋಲ್ ಏನು, ಫಸ್ಟ್ ಥಿಂಗ್ ಏನು ಮಾಡಬೇಕು ಈ ಒಂದು ಯೋಜನೆಯಲ್ಲಿ. ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ. ಏನು ಮಾಡಬೇಕು, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗ್ತಾ ಇಲ್ಲ, ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ. ಹಾಗಾದರೆ ಈ ಜಿಲ್ಲೆಗೆ ಹಣ ಜಮೆ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ನಾವು. ಕರೆಕ್ಟ್. ಫಸ್ಟ್ ಥಿಂಗ್ ಏನಪ್ಪ ಅಂತಂದ್ರೆ, ಒಂದು ರೇಷನ್ ಕಾರ್ಡ್ ಅಪ್ಡೇಟ್, ಒಂದು ಪ್ಯಾನ್ ಕಾರ್ಡ್ ಅಪ್ಡೇಟ್, ಒಂದು ಆಧಾರ್ ಕಾರ್ಡ್ ಅಪ್ಡೇಟ್. ತುಂಬ ಜನ ಮಾಡ್ತಾ ಇಲ್ಲ. ಕರೆಕ್ಟ್. ಇದನ್ನು ಮಾಡಿ, ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇದನ್ನು ಮಾಡಿ. ತುಂಬ ಜನ ಮಾಡ್ತಾ ಇಲ್ಲಲ್ಲ, ನೀವು ಅದನ್ನು ಮಾಡಿ. ಅವಾಗ ನಿಮ್ಗೆ ಹಣ ಸಿಗುತ್ತೆ, ಹಣ ಬರುತ್ತೆ, ಹಣ ಜಮೆ ಆಗುತ್ತೆ. ನಾನು ಅದೇ ಹೇಳುವಂಥದ್ದು, ಯಾರೊಬ್ಬರು ಮಾಡಿಲ್ಲ ಅಂದ ತಕ್ಷಣ ನಾವು ಅದನ್ನ ಮಾಡಲ್ಲ, ಹಂಗೆ ಮಾಡಬಾರ್ದು. ಅವ್ರು ಮಾಡಿಲ್ಲ, ನಾನು ಮಾಡ್ತೀನಿ. ಅರ್ಥ ಆಯ್ತಾ? ನೀವು ತುಂಬ ಜನ ಪ್ರಾಬ್ಲಮ್ ಮಾಡುವಂಥದ್ದು ಇಲ್ಲೇ. ಅವ್ರು ಮಾಡಿಲ್ಲ, ನಾನು ಮಾಡ್ತೀನಿ, ಹಂಗಿರ್ಬೇಕು. ಇಲ್ಲ ಅಂತಂದರೆ ಅವ್ರು ಮಾಡಿಲ್ಲ, ಅವ್ರು ಬೇರೆಯವ್ರನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮನ್ನು ಇನ್ನೊಬ್ರು ಫಾಲೋ ಮಾಡೋ ಥರ ಮಾಡಿ. ನಾನು ಅದೇ ಹೇಳುವಂಥ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಇನ್ನೊಂದು ವಿಚಾರ, ತುಂಬ ಜನ ಲಿಟ್ರಲಿ ಪ್ರಾಬ್ಲಮ್ ಮಾಡ್ತಾ ಇರುವಂಥದ್ದು ನಿಮಗೆ ಹಣ ಬರದೇ ಇರುವಂಥ ಮೇಯ್ನ್ ಪ್ರಾಬ್ಲಮ್ ಇದೆ. ಏನು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ಫಸ್ಟ್, ಒಂದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಲ್ಲ. ಈ 3 ಥಿಂಗ್ಸ್ ಏನು, ಈ 3 ವಿಚಾರ, ಈ 3 ವಿಷಯ ಮಾಡಲೇಬೇಕು. ಫಸ್ಟ್ ನಾನು ಹೇಳಿದ್ದಲ್ಲ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಪ್ಯಾನ್ ಕಾರ್ಡ್. ಈ ಅಪ್ಡೇಟ್ಗಳು ನೀವು ಏನಾದರೂ ಹಳೆಯ ಒಂದು ಕಾರ್ಡ್ಸ್ ಇದ್ದರೆ, ಏನು ಪ್ಯಾನ್ ಕಾರ್ಡ್ ಹಳೆ ಕಾರ್ಡ್ ಇದ್ದರೆ, ಅಥವಾ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್, 3 ಕಾರ್ಡ್ಗಳು ಹಳೇದಿದ್ದರೆ ವರ್ಕ್ ಆಗಲ್ಲ, ನಿಮ್ಗೆ ಹಣ ಬರಲ್ಲ, ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಲ್ಲ, ಯಾವುದೇ ಸ್ಕೀಮ್ಗಳು ರನ್ ಆಗಲ್ಲ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಯಾವುದೇ ಸ್ಕೀಮ್ಗಳು ವರ್ಕ್ ಆಗಲ್ಲ. ಹಾಗೆ ದಯವಿಟ್ಟು ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಯಾಕಂತಂದರೆ 3 ಥಿಂಗ್ಸಲ್ಲೇ ನಿಮ್ಗೆ, ಈ 3 ವಿಚಾರಗಳಲ್ಲೇ ನೀವು ಹಣವನ್ನು ಪಡ್ಕೊಳ್ಳಿಕ್ಕೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸರಿ ಮಾಡಿ ಸ್ನೇಹಿತರೆ. ಅಷ್ಟೇ ಹೇಳುವಂಥದ್ದು ನಾನು. ಯಾಕಂದ್ರೆ ತುಂಬ ಜನ ಇದನ್ನು ತುಂಬ ಜನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಬಿಡು ಗುರು, ಏನಾಗಲ್ಲ ಗುರು, ಹಂಗೆ ಮಾಡಿದ್ರಾಗಲ್ಲ. ನೀವು ಸೀರಿಯಸ್ ಆಗಿ ತಗೊಳ್ಳಿ. ಆ್ಯಂಡ್ ಈ 3 ವಿಚಾರಗಳ ಮೇಲೆ ಕೆಲಸ ಮಾಡಿ ಫಸ್ಟ್. ಅರ್ಥ ಆಯ್ತಾ? ಹಾಗಾಗಿ ನಾನು ಹೇಳ್ತಾನೆ ಕೇಳಿಸ್ಕೊಳ್ಳಿ. ನೀವು ಈ 3 ವಿಚಾರಗಳನ್ನು ಫೋಕಸ್ ಮಾಡಿ ಕೆಲಸ ಮಾಡಿ, ಇದ್ರ ಮೇಲೆ ಆರಾಮ್ಸೆ ಒಂದೊಳ್ಳೆ ಹಣವನ್ನು ನೀವು ಪಡ್ಕೊಳ್ತೀರ. ಇದು 100% ಬೇಕಾದ್ರೆ ನೋಡಿ, ನಿಮ್ಗೆ ಹಣ ಬರುತ್ತೆ. ನೀವು ಏನಂತಂದರೆ ಒಂದಿಷ್ಟು ಪ್ರಾಬ್ಲಮನ್ನು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಅದನ್ನು ಮಾಡ್ಕೊಳ್ಬೇಡಿ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ತುಂಬ ಜನ ಕೇಳಿದರೆ ಹಣ ಬಂದಿಲ್ಲ, ಹಣ ಜಮೆ ಆಗಿಲ್ಲ, ಹಾಗಾದರೆ ನಮಗೆ ಹಣ ಬರುತ್ತೋ ಅಥವಾ ಬರಲ್ವೋ ಒಂದರೊಳಗೆ ಹೇಳಿ ಅಂತ. ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆ ಇರಲಿ. ತುಂಬ ಜನ ತಾಳ್ಮೆ ಕಳ್ಕೊಂಡ್ಬಿಡ್ತೀರ, ಅಯ್ಯೋ ನಮ್ಗೆ ಹಣ ಬರಲ್ಲ ಅಂತ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ಎಲ್ರಿಗೂ ಹಣ ಜಮೆ ಆಗುತ್ತೆ. ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ, ಹಣ ಜಮೆ ಆಗಿ. ಯಾಕಂತಂದರೆ ನಾನು ಹೇಳುವಂಥದ್ದು ಇಷ್ಟೇ, ಸರ್ಕಾರ ಐ ಥಿಂಕ್ ಪ್ರತಿಯೊಬ್ಬರಿಗೂ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದೆ, ಪುಷ್ ಮಾಡ್ತಾ ಇದೆ. ಐ ಥಿಂಕ್ DBTಯಲ್ಲಿ ಪುಷ್ ಮಾಡಿದರೆ ಆರಾಮ್ಸೆ ಪೇ ಆಗುತ್ತೆ. ಅಂದರೆ ಈಗ ನೀವು ತಲೆ ಕೆಡಿಸ್ಕೊಳ್ಳದೆ ಆರಾಮ್ಸೆ ಹಣ ಬರುತ್ತೆ ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್. ನಿಮ್ಗೆ ಹೆಂಗೆ ಅನಿಸುತ್ತೆ ನಮಗೆ ನೀವು ಕಮೆಂಟನ್ನು ಮಾಡಬಹುದು. ಯಾಕಂತಂದರೆ ನಾನು ಯಾವಾಗಲೂ ಹೇಳುವಂಥದ್ದು, ಯಾಕಂತಂದರೆ ನಾನು ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಯಾಕಂತಂದರೆ ತುಂಬ ಜನರಿಗೆ ಹಣ ಜಮೆ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನಿಮಗೆ ಹೆಂಗೆ ಅನಿಸುತ್ತೆ ನೀವು ಕಮೆಂಟ್ ಮಾಡಿ. ನಾನು ಹೇಳುವಂಥದ್ದು ಅಷ್ಟೇ, ದಟ್ಸ್ ಇಟ್. ನಿಮಗೆ ಹೆಂಗೆ ಅನಿಸುತ್ತೆ ನೀವು ಹಂಗೆ ಕಮೆಂಟ್ ಮಾಡಿ ಅಷ್ಟೇ. ನಾನೇನೋ ಹಂಗೆ ಮಾಡಿ ಅದೆಲ್ಲ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗಲ್ಲ. ನಿಮಗೆ ಹೆಂಗೆ ಅನಿಸುತ್ತೆ ನೀವು ಹಾಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳುವಂಥದ್ದು. ಆ್ಯಂಡ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಪೊಟೆನ್ಷಿಯಲ್ ಏನನ್ನುವಂಥದ್ದನ್ನು ನೀವು ಚೆಕ್ ಮಾಡಬೇಕಾಗ್ತದೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಅಷ್ಟೇ ಹೇಳುವಂಥದ್ದು. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಎಲ್ಲರ ಅಕೌಂಟಿಗೆ
ಹಣ ಜಮೆ ಆಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ. ಆ್ಯಂಡ್ ಇನ್ನೊಂದು ವಿಚಾರ, ತುಂಬ ಜನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಎಲ್ರಿಗೂ ಹಣ ಜಮೆ ಆಗ್ತಾಯಿದೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಹಾಗಾದರೆ ಯಾವಾಗ ಹಣ ಬರುತ್ತೆ? ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಯಾವಾಗ ಹಣ ಬರುತ್ತೆ, ಏನು ಕತೆ, ಯಾವಾಗ ಹಣ ಹಾಕ್ತಾರೆ ಸರ್ಕಾರ, ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂಥ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ದಯವಿಟ್ಟು ಹಾಗಾಗಿ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ತುಂಬ ಮ್ಯಾಟ್ರ್ ಆಗ್ತದೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗಾದರೆ ಯಾವಾಗ ಹಣ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಸಿಂಪಲಾಗಿ ತುಂಬ ಜನರಿಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ ಹಣ ಬಂದಿಲ್ಲ ಹಂಗೆ ಅಂತ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಯಾವಾಗ ಹಣ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬನ್ನಿ. ಫಸ್ಟ್ ಆಫ್ ಆಲ್, ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು. ಹೌದು, ಖಂಡಿತವಾಗ್ಲೂ. ಯಾಕಂತ ತುಂಬ ಜನ ಹೇಳ್ತೀರಾ ಎಂಥ ರೇಷನ್ ಕಾರ್ಡ್ ಅಪ್ಡೇಟ್ ಅಂತ ಕೇಳ್ತೀರಾ. ಹೌದು, ಖಂಡಿತವಾಗ್ಲೂ ರೇಷನ್ ಕಾರ್ಡ್ ಅಪ್ಡೇಟನ್ನು ಕಂಪ್ಲೀಟ್ಲಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕಿಲ್ಲ ಅಂತಂದರೆ ಹಣ ಬರೋಲ್ಲ. 100% ಆಗಿ ಹೇಳ್ತಾ ಇದ್ದೀನಿ. ರೇಷನ್ ಕಾರ್ಡ್ ಅಪ್ಡೇಟ್ ವೆರಿ ಇಂಪಾರ್ಟೆಂಟ್. ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂತಂದರೆ, ಈ ಒಂದು ಯೋಜನೆಯಲ್ಲಿ ನೀವು ಹಣವನ್ನು ಪಡ್ಕೊಳ್ಬೇಕು. ನೀವು ಹಣವನ್ನು ನಾವು ರೇಷನ್ ಕಾರ್ಡ್ ಅಪ್ಡೇಟನ್ನು ನಾವು ಅಂದರೆ ಹಣವನ್ನು ಪಡ್ಕೊಳ್ಬೇಕು. ಆ ಒಂದು ಅಪ್ಡೇಟಿಂದ ಹಣವನ್ನು ಪಡ್ಕೊಳ್ಬೇಕಂತಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂತಂದರೆ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ ಅಂತಂದರೆ ಹಣ ಜಮೆ ಆಗಲ್ಲ. ರೇಷನ್ ಕಾರ್ಡ್ ಅಪ್ಡೇಟ್ ಯಾವ ಲೆವೆಲಿಗೆ ಇಂಪಾರ್ಟೆಂಟ್ ಅಂತಂದರೆ ನೀವು ಯೋಚನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಆ ಲೆವೆಲಿಗೆ ಇಂಪಾರ್ಟೆಂಟ್. ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕಾಗ್ತದೆ. ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ಲಿ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು, ಈಗ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ನಾವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ ಅಂತಂದರೆ ಅದು ನಿಮ್ಮ ಫಾಲ್ಟ್ ಆಗುತ್ತೆ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ, ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರಲಿ. ಆ್ಯಂಡ್ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಬರಲ್ಲ ಅನ್ನುವಂಥವ್ರಿಗೆ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನು ಹೇಳುವಂಥದ್ದು ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನೆಗೆಟಿವನ್ನು ಯೋಚನೆ ಮಾಡಬೇಡಿ. ನಾನು ಹೇಳುವಂಥದ್ದು ಏನಂತಂದರೆ, ನೀವು ನೆಗೆಟಿವನ್ನು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೆ ಹೇಳುವಂಥದ್ದು, ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಈಸಿಯಾಗಿ, ನಾನು ಹೇಳುವಂಥದ್ದು ಏನು ಭಾರಿ ಕಷ್ಟದಿಂದ ಅಂತಲ್ಲ, ಈಸಿಯಾಗಿ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಈಸಿಲಿ ಪ್ರತಿಯೊಬ್ಬರು ಕೂಡ, ನಾನು ಆವಾಗಲಿಂದನೇ ಹೇಳ್ತಾ ಇದ್ದೀನಿ, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಎಲ್ಲರೂ ಕೂಡ ಮಾಡ್ಬೋದು. ಆಗಲ್ಲ ಅಂತ ಏನೂ ಕೂಡ ಇಲ್ಲ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಇಷ್ಟೇ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಷ್ಟೇ, ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆಯನ್ನು ತಿಳಿಸ್ಕೊಡಿ ನನಗೆ. ಯಾಕಂತ ನಿಮ್ಮ ಅನಿಸಿಕೆ ತುಂಬ ಮ್ಯಾಟರ್ ಆಗ್ತದೆ. ದಯವಿಟ್ಟು ಕಮೆಂಟ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಅನಿಸಿಕೆ ತುಂಬ ಮ್ಯಾಟರ್ ಆಗ್ತದೆ. ದಯವಿಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಎಲ್ಲರ ಕೊಂಡಿ ಹಣ ಬರಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಾನು ಹೇಳುವಂಥದ್ದು, ಲೈಕ್, ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ. ಆ್ಯಂಡ್ ಪ್ರತಿಯೊಬ್ಬರ ಕೊಂಡಿ ಹಣ ಬರಲಿ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಆಗಿರ್ಬೋದು, ಅಪ್ಡೇಟ್ ಮಿನಿಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಇರುತ್ತೆ. ಎಲ್ಲ ರೀತಿಯ ಒಂದು ಹಣನೂ ಕೂಡ ನಿಮಗೆ ಬರಲಿ ಅಂತ ನಾನು ಆಶಿಸ್ತೇನೆ. ಯಾಕಂತಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ, ತುಂಬ ಜನರ ಕೊಂಡಿ ಹಣ ಜಮೆ ಆಗಿಲ್ಲ. ಆ ರೀತಿ ಪ್ರಾಬ್ಲಮ್ ಇರುವಾಗ ನಾನು ಹೇಳುವಂಥದ್ದು ಇಷ್ಟೇ, ಪ್ರತಿಯೊಬ್ಬರಿಗೂ ಹಣ ಬರಲಿ, ಪ್ರತಿಯೊಬ್ಬರ ಕೊಂಡಿ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆಧಾರ್ ಕಾರ್ಡ್ ಅಂದರೆ ಮೈನ್ಲಿ ಏನು ಗೊತ್ತಾ, ನಿಮ್ಗೆ ಒಂದು ವಿಚಾರವನ್ನು ಸಿಂಪಲಾಗಿ ನಾನು ಹೇಳ್ತಾ ಹೋಗ್ತೀನಿ, ಏನು ಜಾಸ್ತಿ ಇದು ಮಾಡಲ್ಲ. ನಾನು ಹೇಳುವಂಥದ್ದು, ನೀವು ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಬೇಕು ಅಂದರೆ, ಈಸಿಲಿ ಏನು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಈಸಿಲಿ ಪಡ್ಕೊಳ್ಬೇಕಂತಂದರೆ, ಫಸ್ಟ್ಲಿ ನೀವು ವಿಡಿಯೋವನ್ನು ಕೊನೆವರೆಗೂ ನೋಡಬೇಕು, ಮಿಸ್ ಮಾಡಬಾರ್ದು. ಮತ್ತು ಇನ್ನೊಂದು ವಿಚಾರ, ಸಿಂಪಲಾಗಿ ನಾನು ಹೇಳುವಂಥದ್ದು ಮೈನ್ ಥಿಂಗ್ ಏನಪ್ಪ ಅಂತಂದರೆ, ನೀವು ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ತೀರಾ ಅಥವಾ ನೀವು ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದರೆ, ಡೆಫಿನೆಟ್ಲಿ ಈಸಿಲಿ ಪ್ರತಿಯೊಬ್ಬರು ಕೂಡ ಒಂದೊಳ್ಳೆ ಹಣವನ್ನು ಪಡೆದುಕೊಳ್ಬೋದು ಅನ್ನುವಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಅನ್ನೋದಕ್ಕಿಂತ ಇಟ್ಸ್ ಅ ರಿಯಾಲಿಟಿ. ನಾನು ಹೇಳುವಂಥದ್ದಕ್ಕೆ ನೀವು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಆ್ಯಂಡ್ ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ರಿಗೂ ಹೇಳುವಂಥದ್ದಷ್ಟೇ, ನಾನು ಪ್ರತಿಯೊಬ್ಬರಿಗೂ ಹೇಳುವಂಥದ್ದಷ್ಟೇ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಮಾಡಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಅಪ್ಡೇಟ್ ಮಿನಿಟ್ಸ್ ಕನ್ನಡಕ್ಕೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ನಾವು ಇನ್ನೂ ವಿಡಿಯೋ ಮಾಡಲಿಕ್ಕೆ ಏನೋ ಸ್ಪೋರ್ಟಿ ಸಿಗ್ದಂಗೆ ಆಗುತ್ತೆ, ಏನೋ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಕೂಡ ನಾನು ಹೇಳುವಂಥದ್ದಷ್ಟೇ, ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.